ದರ್ಶನ್ ಸರ್ ಬಗ್ಗೆ ನೀವು ಹೇಳಿದ್ರಿ ವಾದ ಮಾಡಿದ್ದು ಸರಿ ಇಲ್ಲ, ವಾದ ಮಾಡಬಾರ್ದು ಅಂತ ಓಪನ್ ಆಗಿ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಇದನ್ನೇ ನಿಮಗೆ ಹೇಗೆ ಬೇಕೋ ಆ ಪ್ರಶ್ನೆ ಕೇಳೋದಲ್ಲ, ಒಂದು ಸಣ್ಣ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿ. ಟು ಬಿ ಫ್ರಾಂಕ್, ದರ್ಶನ್ ಸರ್ ನನಗೆ ಆಪ್ತರಾಗಿರುವಷ್ಟು, ನನ್ನ ಟೀಮ್ಗೆ ಆಪ್ತರಾಗಿರುವಷ್ಟು ಯಾರಿಗೂ ಇಲ್ಲ. ನೀವು ಅನ್ಕೊಂಡ್ರೆ ನಮ್ದ್ರೆ ಅದನ್ನ ನಂಬಿಸೋಂಥ ಕೆಲಸ ನಂದಲ್ಲ. ಯಾಕೆಂದ್ರೆ ನನ್ನ ಸಿನಿಮಾ ಕ್ಯಾಮ್ರಾಮನ್ ಅಣಜಿ ನಾಗರಾಜ್ ಅವರು ಅವ್ರಿಗೆ ಪರ್ಸನಲ್ ಫ್ರೆಂಡು. ಮೆಜೆಸ್ಟಿಕ್ ಸಿನಿಮಾದಲ್ಲಿ ಅದಕ್ಕೂ ಬಿಫೋರ್ ಜನ್ಮದ ಜೋಡಿ ಎಲ್ಲ ಮಾಡ್ತಿದ್ದಾಗ ಅಣಜಿ ನಾಗರಾಜ್ ಅವರು ಕ್ಯಾಮ್ರಾ ಅಸ್ಟೆಂಟು, ಅವ್ರಿಗೆ ಅಸ್ಟೆಂಟು ದರ್ಶನ್ ಸರ್. ಅವಾಗಿಂದ ಒಂದು ಬಾಂಧವ್ಯ ಇತ್ತು. ಇನ್ನು ನಿಮ್ಮೆಲ್ರಿಗೂ ಗೊತ್ತು ಕಾಡು ಅಣ್ಣ, ಕಾಡು ಅಂದ್ರೆ ಗೊತ್ತಾಗಲ್ಲ ನಿಮಗೆ, ಶಿವಣ್ಣ. ಅದೇ ದರ್ಶನ್ ಸರ್ ಬರ್ತಾನೆ ತಲೆಮೆ ನೋಡಿತಾರೆ ಗೊತ್ತೊಬ್ರಿಗೆ. ಅದು ಇವತ್ತಿಗೂ ಶಿವಣ್ಣ ದರ್ಶನ್ ಸರ್ರ ಅತಿ ನಂಬಿಕಸ್ಥ ಆಪ್ತ ಬಳಗ. ಇವತ್ತು ರಾಜಮಾರ್ತಾಂಡ ಸಿನಿಮಾ ಇರ್ಬೋದು, ರಿಲೀಸ್ ಸಮಯದಲ್ಲಿ ಎಲ್ಲ ನಿಂತ್ಕೊಂಡು ಹಿಂಗಿಂಗೆ ಆಗ್ಬೇಕು ಅಂತ ಪ್ಲಾನ್ ಮಾಡಿ ಮಾಡಿಕೊಟ್ಟಿದ್ದು ಪ್ರತಿ ಹಂತದಲ್ಲಿ ನಾನು. ಸೊ ದರ್ಶನ್ ಸರ್ ಆಪ್ತ ಬಳಗ ಏನಿದೆ, ಇಟ್ಸ್ ವೆರಿ ಕ್ಲೋಸ್ ಟು ಮಿ. ನನಗೆ ಹೇಗಿದ್ದಾರೆ ಅಂದರೆ ಎಲ್ಲರೂ ಅತ್ಯಂತ ಆಪ್ತರು, ಅವರ ಆಪ್ತ ನಿರ್ಮಾಪಕರು, ನನಗೆ ಪರ್ಸನಲಿ ಕನೆಕ್ಟೆಡ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಕೋರ್ಟಲ್ಲಿದ್ದಾಗ ನಾನು ಕೂತ್ಕೊಂಡು ಜಡ್ಜ್ಮೆಂಟ್ ಕೊಟ್ಬಿಡೋಕೆ ಯಾರು ಹೂ ಆಮ್ ಐ ಅಂದರೆ, ಅದಕ್ಕಿಂತ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಈಗ ಪೊಲೀಸ್ ಅವರು ಕರೆದು ಅರೆಸ್ಟ್ ಮಾಡಿ ಪ್ರೋಸೆಸ್ ಮಾಡ್ತಾ ಇದ್ದಾರೆ, 3 ಸಲ ಪೊಲೀಸ್ ತನಿಖೆಗೆ ಪೊಲೀಸ್ ಕಸ್ಟಡಿ ಕೊಟ್ಟು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ. ಈಗ ನಾನೇನೋ ಬಂದು ಟಪಕ್ಕನ್ನು ಏನೋ ಹೇಳ್ಬಿಡ್ದು, ಅದು ಇನ್ನೊಂದು ರೂಪ ತಗೊಳುತ್ತೆ. ನಾನೀಗ ಆಗಿರೋದು ನೋಡಿಲ್ಲ, ಮಾಡಿರೋದು ನೋಡಿಲ್ಲ. ನಾನೇನು ಹೇಳ್ತೀನಿ, ಕಾನೂನು ಮೇಲೆ ನನಗೆ ಜುಡಿಷಿಯಲ್ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ, ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅಂದಾಗ ಇದು ಬರೋ ತನಕ ನಾನು ಕಾಯ್ಕೊಂಡಿರ್ತೀನಿ. ಬಟ್ ನಾನೇನು ಹೇಳಿದೆ, ಹೋದ್ಸಲ ಹೇಳಿದ್ದನ್ನ ಒಂದು ಜನ ಅದನ್ನ ರೀತಿ ತಿರ್ಸಿದ್ದೆ ನಂಗೆ ನಗು. ಅಭಿಮಾನಿಗಳಿಗೆ ಲಾಠಿಯಿಂದ ಹೊಡಿಬೇಕು. ರಾಂಗ್. ಇಲ್ಲೇ ನೀವು ತಪ್ಪು ತಿಳ್ಕೊಳ್ತಾ ಇರೋದು. ಕರೆಕ್ಟಾಗಿ ವಿಷಯ ತಿಳ್ಕೊಳ್ಳಿ. ನೀವು ಈ ತರ ತಪ್ಪು ತಿಳ್ಕೊಂಡ್ರೆ ಅದೇ ಸಮಸ್ಯೆ ಆಗುತ್ತೆ. ನನ್ನ ಮನೆಯಿಂದ 200 ಹೆಜ್ಜೆ ದೂರದಲ್ಲಿ ಅಣಜಿ ಸರ್ ಆಫೀಸ್ ಇದೆ. ನನ್ನ ಮನೆಯಿಂದ ಪ್ರತಿದಿನ ನಾನು ಕ್ಯಾಮ್ರಾ ಬಾಡಿಗೆ ತಗೊಳ್ತೀನಿ, ಇದು ಸತ್ಯ. ಇಲ್ಲಾಂದ್ರೆ ಹೋಗ್ತೆ ಚೆಕ್ ಮಾಡಿ ನೋಡ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗನೇ ಅವ್ರ ಆಫೀಸ್, ಆ ರೋಡ್ ಮುಂದೆ ಹೋಗ್ಬೇಕು. ಈಗ ನಾನು ಹೇಳೋದಿಷ್ಟೇ, ಪ್ರತಿದಿನ ನನ್ನ ಮನೆಯಿಂದ ಅಲ್ಲಿ ಹೋಗ್ಬೇಕು ಅಂದ್ರೆ ಸೆಕ್ಷನ್ 144 ಆಗಿತ್ತು ಮೊದಲು 3 ದಿನ, ಗೊತ್ತಲ್ವಾ? ಇಲ್ಲಾಂದ್ರೆ ನೀವೇ ಕೂಡ ಪೇಪರ್ ತೆಗೆದು ನೋಡಿ, ಇಲ್ಲ ಅದರಿಂದ ಈ ಎಪಿಸೋಡ್ನ ರಿವೈಂಡ್ ಮಾಡ್ಕೊಂಡು ನೋಡಿ. ಸೆಕ್ಷನ್ 144 ಅಂದ್ರೆ ಏನದು? ಲಾಠಿ ಚಾರ್ಜ್ ನಡೆಯುವಂತಹ ಜಾಗ, ಗಲಾಟೆ ದುಂಬಿ ಕ್ರಿಯೇಟ್ ಆಗುವಂತಹ ವಾತಾವರಣ ಇದ್ರೆ ದಟ್ ಇಸ್ ಕಾಲ್ಡ್ ಸೆಕ್ಷನ್ 144. ನಾನೇನು ಹೇಳಿದೆ, ನನ್ನ ಮನೆಯಿಂದ ನಿಮಗೆ ಗೊತ್ತಿದ್ದ ಹೇಳ, ಇಷ್ಟೆಲ್ಲ ನಿರ್ಮಾಣ ಮಾಡಿದಂತಹ ಒಬ್ಬ ನಿರ್ಮಾಪಕ, ಶಾಸ್ತ್ರಿ ಅನ್ನೋ ಸಿನಿಮಾ ಬಂತು, ದರ್ಶನ್ ಸರ್ರ ನಿರ್ಮಾಪಕ ಅವರು. ಸ್ನೇಹನ ಪ್ರೀತಿನ ದರ್ಶನ್ ಸರ್ ಸಿನಿಮಾ ಪ್ರೊಡ್ಯೂಸರ್ ಯಾರು? ಅಣಜಿ ನಾಗರಾಜ್. ಪರಮಶಿವ ಅಂತ ರವಿಚಂದ್ರನ್ ಸರ್ ಪ್ರೊಡ್ಯೂಸರು. ಶಿವಣ್ಣಂದು ಸುಗ್ರೀವ ಇತಿಹಾಸದಲ್ಲಿ ಮಾಡಕ್ಕಾಗಿಲ್ಲ ರೀ. ಒಬ್ಬ ನಿರ್ಮಾಪಕ, ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು 18 ಅವರ್ ಒಂದು ಸಿನಿಮಾ ಮುಗಿಸೋರೆ. ದಟ್ಸ್ ಅ ಮಾಸ್ ಸಿನಿಮಾ ಸುಗ್ರೀವ ಅಂತ. ಅಷ್ಟೆಲ್ಲ ಮಾಡಿದಂಥ ನಿರ್ಮಾಪಕಂಗೆ ಡೆತ್ ಬೆಡ್ ಅಲ್ಲಿದ್ರು, ಸೀರಿಯಸ್ ಹೆಲ್ತ್ ಇಶ್ಯೂ ಆಗಿ, ಬ್ಲಡ್ ಕ್ಲಾಟ್ ಆಗಿ, ಈಸ್ ಇನ್ ಟು ಡೆತ್ ಬೆಡ್. ಯಾರು? ನನ್ನ ಕ್ಯಾಮ್ರಾಮನ್. ಈಗ ಒಂದು ಪ್ರಶ್ನೆ ಹೇಳ್ತೀನಿ, ನನ್ನ ಮನೆಯಿಂದ ಪಕ್ಕ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ 200 ಹೆಜ್ಜೆ, ಅಲ್ಲಿ ಒಂದು ಸೆಕ್ಷನ್ 144 ಮಾಡಿಕೊಂಡು ಅನ್ನೆಸೆಸರಿ ಪೊಲೀಸ್ ಅವರು ಕೆಲಸ ಮಾಡೋದು ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದಲ್ಲ, ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಕೇಳಿದ್ರು. ಐ ಟೋಲ್ಡ್ ಫಾರ್ ಅಂಧಾಭಿಮಾನಿಗಳು. ನೀವು ಅಭಿಮಾನಿಗಳಿಗೆ ಸರ್, ಅಭಿಮಾನಿಗಳನ್ನ ಹೆದರಾಕೊಂಡು ಯಾವ ಮಗನೂ ಕರ್ನಾಟಕದಲ್ಲ ಭಾರತದಲ್ಲಿ ಬೆಳೆದಿಲ್ಲ ಸರ್. ಅವ್ನು ಎಂಥ ಮಗ ಆಗಿದ್ರು, ಅವ್ನು ಎಂಥ ಸ್ಟಾರ್ ಆಗಿದ್ರು, ಅಭಿಮಾನಿಗಳನ್ನ ವಿರೋಧಿಸಿ ಅಭಿಮಾನಿಗಳ ಅಸಹನೆ ಕಾರಣ ಆಗಿ ಯಾವ ಒಬ್ಬ ಮಗನೂ ಬೆಳೆದಿಲ್ಲ ಸರ್. ಇದು ಸ್ಪಷ್ಟ. ಅಂಧಾಭಿಮಾನಿಗಳಿಗಷ್ಟೇ ನಾ ಹೇಳಿದ್ದು. ಅಂಧಾಭಿಮಾನಿಗಳು ಅಂತ ಹೇಳಿದಾಗ ಏನು? ಸೊ ಏನಾಗುತ್ತೆ, ಯಾರು ಸೆಕ್ಷನ್ ರೋಡ್ ಬ್ಲಾಕ್ ಮಾಡ್ಕೊಂಡಿರ್ಬೋದು, ಸಾಲ್ ಕೂತ್ಕೊಂಡು ಪೊಲೀಸ್ ಸ್ಟೇಷನ್. ಸೊ ಯಾರು ದೊಂಬಿ ಕ್ರಿಯೇಟ್ ಮಾಡ್ತಿರ್ತಾರೋ ಅವ್ರಿಗೆ. ಪ್ರಾಮಾಣಿಕ ಅಭಿಮಾನಿಗಳ ದೇವರು ಅಂತ ಹೇಳಿದ್ರೆ ಅಣ್ಣವರು, ನಮ್ಮ ಚಿತ್ರರಂಗಕ್ಕೆ ಕಿರೀಟ. ಅಭಿಮಾನಿಗಳನ್ನ ಪೂಜೆ, ಅಭಿಮಾನಿಗಳ ನನ್ನ ಪ್ರಾಣ ಅಂತ ಹೇಳಿದ್ರೆ ವಿಷ್ಣು ಸರ್ ನಮ್ಮ ಜೀವ. ಸೊ ಅಷ್ಟೆಲ್ಲ ಅಭಿಮಾನ ಗಳಿಸಿರ್ತಾರೆ ಅಂದ್ರೆ ಪೊಲೀಸರು ವ್ಯವಸ್ಥೆ ಮಾಡಿಬಿಟ್ಟು ಇಲ್ಲಿ ಏನಾಗತ್ತೆ ಗೊತ್ತಾ, ಎಷ್ಟೋ ಜನ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕೂತ್ಕೊಂಡು ಸ್ಟೇಷನ್ ಹತ್ರ ತುಂಬಿಕೊಳ್ಳೋದ್ರಿಂದ ಇದು ಅವ್ರಿಗೆ ಎಫೆಕ್ಟ್ ಆಗುತ್ತೆ. ದರ್ಶನ್ ಸರ್ಗೆ ಎಷ್ಟೋ ಜನ ಗೊತ್ತಾಗ್ತಾ ಇಲ್ಲ ದಡ್ರಿಗೆ. ಯಾಕೆಂದ್ರೆ ಒಬ್ಬ ನಾಯಕನಿಗೆ ಇಷ್ಟೆಲ್ಲ ಇನ್ಫ್ಲುಯೆನ್ಸ್ ಇದೆ, ಇಷ್ಟು ಜನ ಪ್ರೀತಿಸ್ತಾರೆ ಅಂದಾಗ. ಸೊ ರಾಂಗ್ ಅಂದ್ರೆ ಇವರೆಲ್ಲ ರಾಂಗ್ ಇಂಪ್ಯಾಕ್ಟ್ ಅಂದ್ರೆ ನಾನು ಚುಚ್ಬಿಡ್ತೀನಿ, ಇನ್ಯಾರಿಗೂ ಹೊಡೆದು ಬಿಡ್ತೀನಿ ಅಂತ ಹೇಳೋದು. ಅಲ್ಲಿ ಕೂತ್ಕೊಂಡು ನಾವು ಬಿಡ್ತೀವ, ನಾವು ಕರ್ಕೊಬೇಕು ಹಂಗೆಲ್ಲ ಹೇಳಿದಾಗ ಏನಾಗುತ್ತೆ, ಇವ್ರಿಗೆ ಆದ್ರಿಂದ ಸಾಕ್ಷ್ಯ ನಾಶ ಆಗುತ್ತೆ, ಬಿಡಬೇಡಿ ಅಂತ ಇನ್ನಷ್ಟು ಆಪೋಸಿಷನ್ ಅವರು ಕೇಸ್ನ ಸ್ಟ್ರಾಂಗ್ ಮಾಡ್ತಾರಪ್ಪ. ನೀವು ಬಿಟ್ಬಿಟ್ಟು ಅವ್ರ ಕೆಲಸ ಮಾಡಲಿ ಬಿಡಿ. ಸಿ ಒಂದು ವಿಚಾರ ಕೋರ್ಟ್ ಅಂಗಳದಲ್ಲಿದೆ ಅಂದರೆ ಇವತ್ತಿಗೂ ಕೂಡ ನಮ್ಮಲ್ಲಿ ಜುಡಿಷಿಯರಿ, ನ್ಯಾಯಾಂಗ, ಶಾಸಕಾಂಗ ಮತ್ತೆ ಕಾರ್ಯಾಂಗದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇನ್ನೂ ಭಾರತ ನಂಬಿಕೆ ಕಳ್ಕೊಂಡಿಲ್ಲ. ನಾವು ಬೇಕಾದ್ರೆ ಕಣ್ಣನ ಮಕ್ಕಳು MLA ಅಂತೀವಿ, ಅಯ್ಯೋ ನಮ್ಮ ಮಿನಿಸ್ಟರ್ ಸರಿ ಇಲ್ಲ ಅಂತ ಹೇಳ್ತೀವಿ. ನ್ಯಾಯಾಂಗ ವ್ಯವಸ್ಥೆ ಇವತ್ತಿಗೂ ಯಾರು ಬೈದಿಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ವೆನ್ ಯಾವುದೇ ವಿಚಾರ ಕೋರ್ಟ್ ಅಂಗಳದಲ್ಲಿದೆ, ದಟ್ಸ್ ಆಲ್. ಅದು ಕಾನೂನು ಅಡಿಯಲ್ಲಿದ್ದಾಗ ನಾವು ಅದನ್ನ ಪ್ರಶ್ನೆ ಮಾಡೋಂಗೆ ಇಲ್ಲ. ನಾನು ಎಲ್ಲೋ ದರ್ಶನ್ ಸರ್ ಬಗ್ಗೆ ಹೇಳಿಲ್ಲ. ಸಿ ಟು ಬಿ ಫ್ರಾಂಕ್, ನಾನು ಇದು ಹೇಳಬಾರ್ದು, ಆದ್ರೂ ಹೇಳ್ತೀನಿ. ಕರ್ನಾಟಕದಲ್ಲಿ ಅವ್ರು ವಾಯ್ಸ್ ಓವರ್ ಕೊಡೋ ಮಟ್ಟಕ್ಕಿತ್ರಿ ನಮ್ದವ್ರ ಸ್ನೇಹ. ಸರ್ ಕುಟುಂಬಕ್ಕೆ ನಾ ಅಷ್ಟು ಆಪ್ತನಾಗಿದ್ದೆ. ಮೀನಮ್ಮ
ನನ್ನ ಸಿನಿಮಾ ಹೇಳಿದ್ರು ನೆನಪಿದೆ ನಟ ಭಯಂಕರಗೆ ಪ್ರಥಮ್ ನನ್ನ 3ನೇ ಮಗ ಇದ್ದಂಗೆ, ಬಹುಶಃ ಅಷ್ಟೊಂದು ನೋಡಿರ್ತೀರ ಪ್ರಥಮ್ ನನ್ನ 3ನೇ ಮಗ ಇದ್ದಂಗೆ ಅಂತ. ಇಷ್ಟೆಲ್ಲ ಆಗ್ತದೆ ನನಗೆ ಆ ಕುಟುಂಬದ ಜೊತೆಗಿದೆ. ನಾನು ಅದನ್ನ ಈಗ ಏನು ಬೇಕು ಫೋಟೋ ಹಾಕಿ ವಿಡಿಯೋ ಹಾಕಿ ಸರ್ ದರ್ಶನ್ ಸರ್ ನನ್ನ ಕ್ಲೋಸ್ ಇದನ್ನ ಮಾಡಬೇಕಾ? ಇಂಥದ್ದೆಲ್ಲ ಮಾಡಲ್ಲ. ಹೃದಯದಲ್ಲಿದ್ದಾರೆ ನನ್ನ ರೀ ನಟ ಭಯಂಕರ ಸಿನಿಮಾ ಯಾರು ಹೀರೋ ಟೈಟಲ್ ಟ್ರ್ಯಾಕ್ ಅನ್ನ ಕರೆಕ್ಟಾಗಿ ನೋಡಿ ಅಲ್ಲಿ ಏನು ಹಾಕಿದೀವಿ ಅಂದರೆ ಫಸ್ಟ್ ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್, ಸುದೀಪ್, ದಿನೇಶ್ ಮತ್ತೆ ನಮ್ಮ ದಿನೇಂದ್ರ ಎಲ್ಲರ ಫೋಟೋ ಬರುತ್ತೆ ಸುತ್ತಕೊಂಡು. ಹೀರೋ ಕೈಲಿ ಮುಖ ಮುಸುಡಿ ಕಿತ್ತೋಗಂಗೆ ತಿನ್ನೋದ್ರ ಜೊತೆಗೆ ಕನ್ನಡ ಚಿತ್ರರಂಗನ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಭಯಂಕರ. ತೂಗುದೀಪ್ ಶ್ರೀನಿವಾಸ್ ಇಸ್ ರಿಯಲ್ ಒರಿಜಿನಲ್ ನಟ ಭಯಂಕರ. ನಾನು ಬರೀ ಟೈಟ್ಲ್ ಎತ್ಕೊಂಡಿದ್ದೀನಿ. ನನ್ನ ಡೆಡಿಕೇಶನ್, ನನ್ನ ಗೌರವ ಆ ವ್ಯಕ್ತಿಗೆ ಹಂಗಿದೆ. ಈಗಲೂ ಬೇಕಾದ್ರೆ ಡೌಟ್ ಇದ್ರೆ ಒಂದು ಕೆಲಸ ಮಾಡಿ, ಸುಮ್ಮನೆ ಚರ್ಚೆ ಹಾಕಿ ಟೈಟ್ಲ್ ಕಾರ್ಡ್ ಓಪನ್ ಮಾಡಿ. ಈಗ ಆಲ್ರೆಡಿ ಅಮೆಝಾನ್ ಬಂದೈತೆ, ಫಸ್ಟ್ ಪೋಸ್ಟ್ ಹಾಕೋದ ತೂಗುದೀಪ್ ಶ್ರೀನಿವಾಸ್ ಅವ್ರಿಗೆ ಅರ್ಪಣೆ ಅಂತ. ಡೌಟ್ ಇದ್ರೆ ಚೆಕ್ ಮಾಡಿ. ನಾನು ಆ ಕುಟುಂಬನ ಅಷ್ಟು ಗೌರವಿಸ್ತೀನಿ. ನೀವು ಕೂತ್ಕೊಂಡೇನೋ ಮಾಡ್ಕೊಂಡ್ರಿ ಯಾರೋ ಫೇಕ್ ಪ್ರೊಫೈಲ್ ಅವ್ರು, ನಾನು ನಮಗೆ ಕೊಟ್ಟಿದ್ದು ಫೇಕ್ ಪ್ರೊಫೈಲ್ ಅವ್ರು ಮುಗಿದೆ. ಈಗ ಹಾಕಿದ್ದಾರೆ ಏನು ಗೊತ್ತಾ, ಪ್ರತಿದಿನ ನಾನು ಕಾಲ್ ಹಿಡ್ಕೊಳ್ತಾ ಇದ್ದೆ ಬಂದು, ಸರ್ ದಯವಿಟ್ಟು ಕೇಸ್ ವಾಪಸ್ ನೋಡಿ. ನಾನು ಏನಿಲ್ಲಪ್ಪ, ನನ್ನ ಫೋನ್ ಕೇಳಿದ್ರು ನಿಮ್ಗೊಂದು ಸತ್ಯ ಹೇಳ, ಶಾಕಿಂಗ್ ಇಲ್ಲೇ ಮುಚ್ಚು ಮರ ಇಲ್ಲೇ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಮೈ ಫೋನ್. ಯಾವ ಲಾಕರ್ ಇದೆಯಾ ನೋಡಿ, ಯಾವ ಲಾಕು ಇಲ್ಲ, ನನ್ನ ಫೋನ್ ಯಾವುದೂ ಇಟ್ಟಿಲ್ಲ. ಕೇಳಿದ ತಕ್ಷಣ ತೊಗೊಂಡೋಗಿ ಸ್ಟೇಷನ್ ಕೊಟ್ಟೆ, ಸರ್ ದಿಸ್ ಇಸ್ ಮೈ ಫೋನ್, ಸೊ ಹಿಂಗೆ ಬರ್ತಾ ಇದೆ ನೋಡಿ ಅಂತ. ಪ್ರತಿಯೊಂದು ಲೀಗಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡಿದ್ರು, ಯಾರು ಫೇಕ್ ಪ್ರೊಫೈಲಲ್ಲಿ ಯಾರ್ಯಾರು ಮಾಡೋರು ಹಿಡಿದು ಒಳಗೆ ಹಾಕೋ. ಇದ್ರಲ್ಲಿ ನಂದೇನು ತಪ್ಪಿದೆ? ನೀವು ಅತಿಯಾಗಿ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಅಲ್ಲಿರುವಂತಹ ಒಬ್ಬ ನಟರಿಗೆ ಎಫೆಕ್ಟ್ ಆಗ್ತಾ ಇದೆಯಪ್ಪ. ಬಿಟ್ಟುಬಿಡಿ, ಅವರು ಕಾನೂನು ಕೆಲಸ ಮಾಡಲಿ. ಸಿ ಟು ಬಿ ಫ್ರ್ಯಾಂಕ್, ಅವ್ರು ನಿರಪರಾಧಿ ಅಂತ ಬಂದಾಗ ಎಷ್ಟೋ ಜನ ಹೇಳ್ತಾರೆ ಪ್ರಥಮ ಬಂದ್ರೆ ಏನು ಮಾಡ್ತೀರಾ ಅಂತ. ಬಂದ ತಕ್ಷಣ 2-3 ದಿನ ಬಿಟ್ಬಿಡ್ತೀನಿ, ಯಾವುದು ಬೇಡ. ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಾರೆ, ಬಂದ ತಕ್ಷಣ ರಾಜ್ಯದ ಪ್ರಖ್ಯಾತ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಅಮ್ಮ, ವೈಫ್, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಂದು 15 ದಿನ ಆದಮೇಲೆ ನಾನು ಕೂತು ಹೋಗಿ ಮಾತಾಡ್ಬಿಟ್ಟು, ಸರ್ ಮೊದಲದಾಗಿ ಅಭಿನಂದನೆ ಸರ್, ನನ್ನ ಚಿತ್ರರಂಗಕ್ಕಿದ್ದ ಕಳಂಕ ಯಾರ್ಯಾರೆಲ್ಲ ಹೇಳ್ತಿರೋ ಅವರೆಲ್ಲರಿಗೂ ಉತ್ತರ ಕೊಟ್ಬಿಟ್ಟು ಬಂದಿದ್ರ, ಅಭಿನಂದನೆಗಳು ಸರ್ ಅಂತ ನಾನು ಹೇಳ್ಬಿಟ್ಟು ಬರ್ತೀನಿ. ಯಾಕೆ ನಾನು ಹೋಗೋಕೆ ಅವ್ರೇನು ಬಂದ್ಬಿಟ್ರೆ ಮನೆಗೆ ಚಿಕಿತ್ಸ್ಬಿಡ್ತಾರೆ. ಮನೆಗೆ ಬಂದರೆ ಆ ವಿಶ್ವಾಸ ಇಟ್ಟಿಲ್ಲ ನಾವು. ನೀವು ಮಾಡ್ತಾ ಇರೋ ಸೋಷಿಯಲ್ ಮೀಡಿಯಲ್ಲಿ ಇದೆಲ್ಲ ನಂಗೆ ಏನೂ ಎಫೆಕ್ಟ್ ಆಗಲ್ಲ. ಯಾಕೆಂದರೆ ನನ್ನ ಮತ್ತು ಅವ್ರಿಗೆ ಆಪ್ತರಾಗಿ ಇಬ್ಬರು ಮಧ್ಯದಲ್ಲಿರೋ ತುಂಬ ಆಪ್ತರಾಗಿರೋ 100 ಜನ ಇದ್ದಾರೆ. 100 ಅಸ್ತ್ರಗಳು, 100 ಆಪ್ತರು ನನ್ನ ಹತ್ರ ಇದ್ದಾರೆ. ನಾನು ಹೇಳಿದ್ರೆ ಇಲ್ಲ ಸರ್ ಈ ಥರ ಮಾತಾಡಬೇಕು, ಪ್ರಥಮ ಈಗಲೇ ಹೆಂಗೋ ವ್ಯವಸ್ಥೆ ಮಾಡ್ತೀನಿ, ಇಲ್ಲ ಪ್ರಥಮ ಅವ್ರು ಬ್ಯುಸಿ ಇದ್ದಾರೆ, ಪ್ರಥಮ ಸೆಟ್ಟಿಗೆ ಬಂದ್ಬಿಡಿ ನಾನು ಕೂಡಿಸ್ತೀನಿ. ಅದಿದೆ ನನಗೇನೂ ಸಮಸ್ಯೆ ಇಲ್ಲ. ನೀವು ಮಾಡಿಕೊಂಡು ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ನನಗೇನಿಲ್ಲ. ನನ್ನ ಯಾವುದೇ ಸಿನಿಮಾ ಪೋಸ್ಟ್ ಮೇಲೆ ನಟ ಭಯಂಕರ ಹಾಕ್ತಾರೆ, ಅಲ್ಲಿ ಕೂತ್ಕೊಂಡು ಡ್ಯಾಶ್ ಮಾಡ ತಲೆ ಕೆಡ್ಸ್ಕೊಂಡು. ಬಟ್ ಇದನ್ನು ಮಾನಿಟೈಸ್ ಮಾಡ್ತಿರ್ತಾರೆ. ನೀವು ಯಾರನ್ನೂ ತೇಜೋವಧೆ ಮಾಡಕ್ಕೆ ಹೋದ್ರೆ ದಟ್ ಡೆಫಿನೆಟ್ಲಿ ನಿಮಗೆ ಅದು ಸಮಸ್ಯೆ ಆಗುತ್ತೆ. ನಿಮಗೆ ಅವ್ರು ಈಗೇನು ಗೊತ್ತಾ, ಯಾರು ಮಾಡಿದ್ರೆ ವಾಪಸ್ ಎಲ್ಲ ಫೋನ್ ಮಾಡಿ ನಾನು ಕೇಳ್ತಾ ಇದ್ದೆ ಕ್ಷಮೆ. ನಾನು ಹೇಳ್ತಾ ಇದ್ದು ಸೀರಿಯಸ್ಲಿ ಇನ್ನು 3 months ಚಾರ್ಜ್ ಶೀಟ್ ಸಬ್ಮಿಟ್ ಆಗುತ್ತೆ ಅಂತಿದೆ. ಬೇಗನೆ ಆದರೆ ಬೇಗ ರಿಲೀಸ್ ಆಗ್ತಾರೆ. ಯಾಕಂದರೆ ನೀವು ಈ ಥರ ನ್ಯೂಸೆನ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮಗುದೆಲ್ಲ ಇದೇನಾಗುತ್ತೆ ಗೊತ್ತಾ. ಆಮೇಲೆ ಒಂದು ಹೇಳ್ತೀರಪ್ಪ, ಅದು ಯಾರೋ ಮಗುಗೆ ಕೈದಿ ಬಟ್ಟೆ ಎಲ್ಲ ಹಾಕೊಂಡು ಮಾಡ್ತಾರೆ, ಅವ್ರ ಪೇರೆಂಟ್ಸ್ ಕೇಳೋಂಥ ಮಾತು, ಯಾಕ್ರಪ್ಪ ಹಿಂಗೆ ಮಾಡ್ತೀರಾ? ಆ ಮಗು ಇನ್ನೂ ಪ್ರಪಂಚನೇ ನೋಡದೇ ಇರೋ ಮಗುನ ಹಂಗೆ ಬಿಡಿಸೋದು ಬೇಡ. ಯಾಕೆಂದ್ರೆ ಯಾವ್ದು ಚೈಲ್ಡ್ ವೆಲ್ಫೇರ್ ಅವ್ರ ಟೀಮ್ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಮಗುವಿನ ಹಿತವನ್ನು ರಕ್ಷಣೆ ಮಾಡುವಂಥವ್ರು ಈ ಥರ ಮಕ್ಕಳು ಈ ಥರ ಬಳಸ್ಕೊಳ್ತಾ ಇದ್ದಾರೆ. ಮಾಡಬೇಡ್ರಪ್ಪ, ನಿಮ್ಮ ಅಭಿಮಾನ ಪ್ರಾಮಾಣಿಕವಾಗಿ ಇಟ್ಕೊಳ್ಳಿ. ಅವರ ಸಿನಿಮಾ ಟೈಟಲ್ನ ಅವ್ರು ಮಾಡಿರುವಂಥ ಒಳ್ಳೆ ವಿಚಾರಗಳನ್ನ 100 ಜನಕ್ಕೆ ಶೇರ್ ಮಾಡಿ. ನೀವು ತುಂಬ ಖುಷಿ ಪಡಿ. ನಿಮ್ಮ ಆಟೋ ನಿಮ್ಮ ಗಾಡಿ ಮೇಲೆ ಹಾಕೋಬೇಕು, ಪ್ರೀತಿಯಿಂದ ಹಾಕೊಳ್ಳಿ. ಬಟ್ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನೀವು ಇದನ್ನೆಲ್ಲ ಕಾನೂನು ಗಮನಿಸ್ತಾ ಇರ್ತಾರೆ. ಇದೆಲ್ಲ ಏನಾಗುತ್ತೆ, ರಿಲೀಸ್ಗೆ ಸಮಸ್ಯೆ ಆಗುತ್ತಪ್ಪ. ಬಿಟ್ಬಿಡಿ. ನಿಮ್ಮ ಅಭಿಮಾನ, ಪ್ರೀತಿ ಎಲ್ಲವನ್ನೂ ಹೃದಯದಲ್ಲಿ ಇಟ್ಕೊಡಿ. ಸ್ವಲ್ಪ ದಿನ ತಿಳ್ಕೊಳ್ಳಿ, ಏನಾಗಲ್ಲ. ಇನ್ನೊಂದು 3 ತಿಂಗಳಲ್ಲಿ ಗ್ಯಾರಂಟಿ. ಇದಕ್ಕೂ ಮುಂಚೆನೇ ಬರ್ಬೋದು, ಬರಲಿ ನನ್ನ ಆಸೆ. ಬಟ್ ನೀವು ಅನ್ನೆಸೆಸರಿ ಹಿಂಗೆ ಮಾಡ್ಕೊಂಡು ಇಶ್ಯೂ ಮಾಡ್ಕೋಬೇಡಿ. ಇದರಿಂದ ಅವ್ರು ರಿಲೀಸ್ಗೆ ತೊಂದರೆ ಆಗುತ್ತಲ್ಲ. ನಾನು ಅದನ್ನು ಹೇಳ್ತೇನೆ, ಯಾಕೆ ಅರ್ಥ ಆಗ್ತಿದೆ ಇದನ್ನು ನೋಡಿ ಹೆಂಗಂದ್ರೆ ಹಂಗೆ ಅನ್ಕೊಳ್ತೀರಾ. ಆಮೇಲೆ ನಾನು ಹೇಳಿದ್ದು ಆ ಫುಲ್ ಸೆಗ್ಮೆಂಟ್ ನೋಡಿದ್ರೆ ಯಾರಾದ್ರು ಪ್ರಥಮ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ? ನಾನು ಅಂಧಾಭಿಮಾನಿಗಳಿಗೆ ತಾನೇ ಹೇಳಿದ್ದು. ಅಭಿಮಾನಿಗಳಿಗೆ ಯಾಕೆ ಬೇಜಾರಾಗುತ್ತೆ ಅಣ್ಣ? ನಾನು ಕೂಡ ತೂಗುದೀಪ್ ಶ್ರೀನಿವಾಸ್ ಅವರ ಅಭಿಮಾನಿ, ನನ್ನ ಅಣ್ಣವರ ಅಭಿಮಾನಿ, ಕನ್ನಡ ಚಿತ್ರರಂಗ ಸೇವೆ ಸಂಸ್ಥೆ ಎಲ್ಲ ಕಲಾವಿದರಿಗೂ ನಾನು ತಲೆಬಾಗಿಸಿ ಅಭಿಮಾನಿ. ಹೊನ್ನವಳ್ಳಿ ಕೃಷ್ಣನ ಅಭಿಮಾನಿ ಅಣ್ಣ ನಾನು. ಹೊನ್ನವಳ್ಳಿ ಕೃಷ್ಣ ಅವ್ರನ್ನ ಅವ್ರಿಗೆ ಅಭಿಮಾನಿ. ಎಲ್ಲ ಹಂಗಾರೆ ಅದರಲ್ಲಿ ತೂಗುದೀಪ್ ಶ್ರೀನಿವಾಸ್ ಅವರು ಬರ್ತಾರೆ, ದಿನಕರ್ ಸರ್ ಬರ್ತಾರೆ, ನಮ್ಮ ದರ್ಶನ್ ಸರ್, ಎಲ್ರಿಗೂ ಅಭಿಮಾನಿ. ಬಟ್ ನೀವು ಪೋಟ್ರೆ ಮಾಡೋದು ಹಂಗಿದೆ. ಅಂಡ್ ಅಲ್ಲಿ ಹೋದಾಗ ಎಲ್ಲ ಹೋಗ್ತೀರಾ, ಮೈಕ್ ಹಿಡ್ಕೊಂಡು ಕೇಳ್ತೀರಾ, ಯಾರೋ ಕುತ್ಕೊಂಡು ಕೂಗಾಡಿ ಹಂಗೆ ಮಾಡ್ಬಿಡ್ತೀನಿ, ಹಂಗೆ ಚುಚ್ಚಿಬಿಡ್ತೀನಿ ಹಂಗೆ ಹೇಳ್ತೀರಾ. ಮತ್ತಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ, ಸ್ಟೇಷನ್ ಹೋಗಿ ಕೂತ್ಕೋತೀರಾ. ಆಮೇಲೆ ನನಗೆ ಫೋನ್ ಮಾಡ್ತಾರೆ, ಪ್ರಥಮ ದಯವಿಟ್ಟು ಮಾತಾಡಿ ಪ್ಲೀಸ್, ಬಿಡಿಸ್ಕೊಬಿಡಿ ಪ್ಲೀಸ್. ನಾನು ಅಂತ ಎಲ್ರಿಗೂ ಹೇಳಿದ್ದೀನಿ, ಯಾರನ್ನೂ ಅರೆಸ್ಟ್ ಮಾಡಿಬಿಡಿ ಸರ್. ಇನ್ನೇನು ಮಾಡಲಪ್ಪ, ಇನ್ನೇನು ಮಾಡೋಕ್ಕೆ, ನೀವು ಇದೆಲ್ಲ ನಾನೇ ಇಟ್ಕೋಬೇಕು. ಅಭಿಮಾನ ಹೃದಯದಲ್ಲಿ ಇನ್ನು ಅತಿ ಶೀಘ್ರದಲ್ಲ ಹೊರಗಡೆ ಬರೋ ತನಕ ಬಾಯಿ ಮುಚ್ಕೊಂಡು ತಪ್ಪಿರಿ. ನಿಜವಾಗ್ಲೂ ಬಂದ್ರೆ ನನಗೆ ಖುಷಿ ಆಗುತ್ತೆ. ನೀವು ವಿಷಯಾಂತರ ಮಾಡಿ ಹಿಂಗೆಲ್ಲ ಮಾಡಿ ಸಮಸ್ಯೆಗೆ ಅವ್ರಿಗೂ ಸಮಸ್ಯೆ ತರ್ತೀರಿ.
ಕೇಸ್ ಏನ್ ನೋಡ್ಕೋತಾ ಇದ್ರು ಅವ್ರು ನೋಡ್ಕೊಳ್ತಾರೆ. ಪೊಲೀಸ್ ಬಿಟ್ಬಿಡಿ, ಕಾನೂನು ಅವ್ರ ಕೆಲಸ ಮಾಡಲಿ, ಮಾಧ್ಯಮದವ್ರು ಇವ್ರ ಕೆಲಸ ಮಾಡಲಿ. ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ನ ಗ್ರೌಂಡ್ ಗಿಳಿದು ಮಾಡ್ತಾ ಇದೆ. ಒಂದು ಮೋರಿಗೆ ಬಿದ್ದಿರೋ ಫೋನ್ ಸಹಿತ ಹುಡುಕ್ತಾರೆ ಅಂದ್ರೆ, ಮೋರಿಗಿಳಿದು ಪ್ರಪಂಚದ ಅತಿ ಗಲೀಜೆಲ್ಲ ಅಲ್ಲಿ ತುಂಬಿದೆ ಅಲ್ಲಿ. ಆ ಮೋರಿಗಿಳಿದು ಹುಡುಕ್ತಾರೆ ಅಂದ್ರೆ ಯಾವ ರೇಂಜ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೋಡಿ. ಸೊ ಸತ್ಯ ಹೊರಗಡೆ ಬರ್ತದೆ. ನೀವು ಸುಮ್ಮನಿರಯ್ಯ, ನೀವ್ ಯಾಕೆ ಹೆಂಗ್ ಕೂಗಾಡ್ತೀರಾ, ನೀವ್ ಯಾಕೆ ಹಿಂಗ್ ಮಾಡ್ತೀರಾ? ದಟ್ ಇಸ್ ದ ಪ್ರಾಬ್ಲಮ್. ಸೊ ಆರಾಮಾಗಿ ನೀವು ಸುಮ್ಮನಿದ್ರೆ ಎಲ್ಲರೂ ಜನಗಳು. ನಾನು ಹೇಳ್ತದ್ದು ನೀವನ್ನೇ ಮಾಧ್ಯಮದವ್ರು ಬರಪ್ಪ, ದೇವ್ರೇ ದೇವ್ರೇ, ಆಮೇಲೆ ಮಾಧ್ಯಮದವ್ರಿಗೆ ಆನ್ ಮಾಡಿದಪ್ಪ ಹಂಗಲ್ಲ, ಜನಗಳಿಗೆ ಹೇಳಿದ್ರು. ನೀವು ಜನಗಳು ಸುಮ್ಮನಿದ್ರೆ ಅವ್ರು ಆರಾಮಾಗಿ ಬರ್ತಾರೆ. ಥ್ಯಾಂಕ್ ಯು.